ಇಟ್ಸ್ ಓಕೆ ಶರತ್, ಇದರಲ್ಲೇನಿದೆ, ತಪ್ಪು ಯಾರಿದ್ದೇ ಆಗಿರಲಿ. ದುರ್ಗಾಗೆ ಒಂದ್ಸರಿ ಫ್ರ್ಯಾಂಕ್ ಆಗಿ ಸಾರಿ ಕೇಳಿಬಿಡು, ಎಲ್ಲ ಸರಿ ಹೋಗುತ್ತೆ. ಕಮ, ಯು ಕ್ಯಾನ್ ಡೂ ಇಟ್. ಇವ್ರಿಗೆ ನನ್ನ ಮುಖ ನೋಡಿದ್ರೇ ಆಗಲ್ಲ ಅನ್ಸುತ್ತೆ. ಅಷ್ಟೊಂದು ಸಿಟ್ಟು ಇವ್ರ ಮುಖದಲ್ಲೇ ಕಾಣ್ತಿದೆ. ನಾನಿಲ್ಲಿ ನಿಲ್ಲೋದೇ ಬೇಡ. ಅರೆ ಇದೇನಿದು? ಯಾವಾಗ ಸಾರಿ ಹೇಳಕ್ ಹೋದ್ರೂ ಓಡೋಗ್ಬಿಡ್ತಾಳಲ್ಲ. ಛ, ಈ ಸತಿನೂ ಮಿಸ್ಸಾ? ಛ. ಹಿತಾ, ನಮ್ ಹಳ್ಳಿಲಿ ಮಾದಪ್ಪ ಅಂತ ಒಬ್ಬ ಸಾಹುಕಾರ ಇದ್ದ ಗೊತ್ತಾ? ಅವನು ಸಿಕ್ಕಾಪಟ್ಟೆ ರಿಚ್ಚು. ಊರ್ನವರೆಲ್ಲ ಅವನ ಹತ್ರ ಹೋಗ್ ಕೈ ಸಾಲ ಅಂತ ದುಡ್ಡು ತಗೊಳ್ತಾ ಇದ್ರು. ಆದ್ರೆ ಆ ಮಾದಪ್ಪ ವಾಪಸ್ ದುಡ್ಡು ಕೇಳಕ್ ಹೋದಾಗ ಮಾತ್ರ ಯಾರು 1 ರೂಪಾಯಿ ಕೊಡ್ತಾ ಇರ್ಲಿಲ್ಲ. ಮಣಿ, ಈಗ ಸ್ಟೋರಿ ನಂಗೆ ಯಾಕೆ ಹೇಳ್ತಾ ಇದ್ಯಾ? ಅದಾ, ಇವಾಗ ನಮ್ ಶರತ್ ಬಾಸ್ ಮುಖ ನೋಡಿದ್ರೆ ಸೀದಾ ಮಾದಪ್ಪನ್ ತರನೇ ಕಾಣ್ತಾ ಇದೆ. ಯಾರೋ ಇವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇಸ್ಕೊಂಡು ವಾಪಸ್ ಕೊಡದೆ ನಾಮ ಹಾಕಿದ್ದಾರೆ ಅನ್ನೋ ತರ ಮುಖ ಗಂಡ ಹಾಕೊಂಡಿಲ್ವಾ? ಏ ಮಣಿ, ಕಳ್ಗಿಣಿ, ನನ್ನ ಮುಖ ಮಾದಪ್ಪನ ತರ ಇದೆಯಾ? ಹೆಂಗಿದೆ ಮೈಗೆ? ಹೌದಪ್ಪ, ಹೌದು. ಇಷ್ಟೊತ್ತಿಂದ ನೀನೇ ದುರ್ಗಂಗ್ ಸಾರಿ ಹೇಳ್ಬೇಕು ಅಂತ ಬಿಲ್ಡಪ್ ಕೊಡ್ತಾ ಇದ್ದನ್ನ ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ನಿನಗೆ ಒಂದ್ ಸಾರಿ ಹೇಳಕ್ಕೂ ಬರಲ್ಲ, ಮುಖನ ಚೆನ್ನಾಗಿ ಇಟ್ಕೊಳ್ಳಕ್ಕೂ ಬರಲ್ಲ. ಸಾರಿ ಕೇಳಕ್ ಹೋಗಿ ಅವಳನ್ನೇ ಹೆದರಿಸಿ ಓಡಿಸ್ಬಿಟ್ಟೆ ಬಾಸು. ಏನಿವಾಗ ನನಗೆ ಸಾರಿ ಕೇಳಕ್ ಬರಲ್ಲ ಅಂತನಾ? ನೋಡ್ತಾ ಇರೋ, ಇವಾಗ ಸಾರಿ ಕೇಳಿ ವಾಪಸ್ ಬರ್ತೀನಿ, ಆಮೇಲೆ ನಿನ್ನ ನೋಡ್ಕೋತೀನಿ. ಹ್ಯಾಟ್ಸ್ ಆಫ್ ಶಾನ್ವಿ, ನೀನು ಆನೆಸ್ಟ್ ಆಗಿ ಸತ್ಯ ಒಪ್ಕೊಂಡ್ಬಿಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಇಷ್ಟೆಲ್ಲ ಹೇಳಿದ್ಮೇಲೂ ಶರತ್ ರಿಯಾಕ್ಟ್ ಮಾಡಿಲ್ವಲ್ಲ, ದ್ಯಾಟ್ ಇಸ್ ಗ್ರೇಟ್. ಐ ವಾಸ್ ಕಂಪ್ಲೀಟ್ಲಿ ರಾಂಗ್. ಇನ್ಮೇಲಾದರೂ ದುರ್ಗಾ ಮತ್ತು ಶರತ್ ಒಂದಾದರೆ ಸಾಕು. ನಮ್ಮಿಬ್ಬರಿಂದ ಅವರಿಬ್ಬರು ದೂರ ಆದರು ಅನ್ನೋ ಗಿಲ್ಟು ತುಂಬ ದಿವಸದಿಂದ ಕಾಡ್ತಿತ್ತು ಗೊತ್ತಾ? ಥ್ಯಾಂಕ್ಸ್ ತರುಣ್, ನೀನು ಅವತ್ತು ನನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟೆ. ಬಟ್ ಇವಾಗ ಅರ್ಥ ಆಯ್ತಲ್ಲ, ದಟ್ಸ್ ದ ಗ್ರೇಟ್ ಥಿಂಗ್. ನನಗಂತೂ ಈ ಮನೇಲಿರೋರು ಎಲ್ಲರೂ ಹ್ಯಾಪಿಯಾಗಿ ಕೂಲ್ ಆಗಿದ್ರೆ ಸಾಕು. ಅದಕ್ಕಿಂತ ದೊಡ್ಡ ಆಸೆ ಬೇರೆ ಏನೂ ಇಲ್ಲ ನನಗೆ. ಎಲ್ಲ ಸಾರ್ಟ್ ಔಟ್ ಆಗುತ್ತಾ ಅಲ್ವಾ? ಆಬ್ವಿಯಸ್ಲಿ ಶಾನ್ವಿ, ಡೋಂಟ್ ವರಿ. ನಿನ್ನ ಓವರ್ ಸ್ಮಾರ್ಟ್ನೆಸ್ಸಿಂದ ನನ್ನ ಪ್ಲ್ಯಾನ್ ಹಾಳು ಮಾಡಿಬಿಟ್ಟಿಯಲ್ಲ ಶಾನ್ವಿ. ನಿನ್ನ ಫ್ಯಾಮ್ಲಿನ ಖುಷಿಯಾಗಿರೋಕ್ಕಂತೂ ನಾನು ಬಿಡಲ್ಲ. ಏನ? ಪಪ್ಪ, ಮತ್ತೆ ಇವತ್ತು ಸ್ಕೂಲಲ್ಲಿ ಹುಡುಗರೆಲ್ಲ ನನ್ನ ಅಟೆನ್ಷನ್ ಗ್ರಾಬ್ ಮಾಡೋಕ್ಕೆ ಯಾವಾಗಲೂ ನನ್ನ ಜುಟ್ಟು ಎಳಿತಾರೆ. ಆಗ ನನ್ನ ಫ್ರೆಂಡ್ ಹೇಳಿದ್ರು ಆ ಹುಡುಗರಿಗೆ ನಂಗೆ ಕಂಡ್ರೆ ತುಂಬ ಇಷ್ಟ ಅಂತೆ. ವಾಟ್? ನಿನ್ ಜಡೆ ಹೇಳದ್ನ? ನೋವೇ ಲೋಕಿತಾ, ಯಾವ ಹುಡುಗನು ನಿನ್ ಸುತ್ತ ಸುಳಿಬಾರ್ದು. ನಿನಗೆ 20 ಇಯರ್ಸ್ ಆಗೋವರೆಗೂ ಯಾವ ಹುಡುಗನು ನಿನ್ ಜೊತೆ ಮಾತಾಡೋ ಹಾಗಿಲ್ಲ. ದಿಸ್ ಈಸ್ ಮೈ ಆರ್ಡರ್. ಆಕ್ಚುಲಿ 20 ಇಯರ್ಸ್ ಅಲ್ಲ, 30 ಇಯರ್ಸ್. 30 ಇಯರ್ಸ್ವರೆಗೂ ನೀನು ಯಾರನ್ನೂ ಇಷ್ಟಪಡೋ ಹಾಗಿಲ್ಲ. 30 ವರ್ಷ ತುಂಬ ಕಮ್ಮಿ ಆಗ್ಲಿಲ್ವಾ ಶರತ್? 60 ವರ್ಷ ಅಂತಾನೆ ಹೇಳ್ಬಿಡಿ, ಅಲ್ಲಿಗೆ ಮ್ಯಾಟ್ರೇ ಕ್ಲೋಸು. ನಾನು 22 ವರ್ಷದ ಹುಡುಗಿ ಆಗಿದ್ದಾಗ ನನ್ನ ಹಿಂದೆ ಬರೋದೇನು, ನನಗೆ ಲೈನ್ ಹಾಕೋದೇನು, ನನ್ನ ಪ್ರೀತಿಲಿ ಬೀಳ್ಸೋದೇನು, ಅವಾಗೆಲ್ಲೋಗಿತ್ತು ಈ ರೂಲ್ಸ್ ಎಲ್ಲ. ಈಗ ನಮ್ಮ ಹಿತಾಪುಟ್ಟಿ 30 ವರ್ಷ ಆಗೋವರೆಗೂ ಯಾವ ಹುಡುಗನೂ ಇಷ್ಟಪಡಬಾರ್ದಂತೆ. ಆಹಾಹಾ, ಅವ್ರದೇ ಬೇರೆ ಕತೆ. ಆಯ್ತಾ, ನಾನು ನಾಳೆ ಒಂದು ಕೆಲಸ ಮಾಡ್ತೀನಿ. ನಿಮ್ಮ ಕ್ಲಾಸ್ ಟೀಚರ್ಗೆ ಕಾಲ್ ಮಾಡಿ ಆ ಹುಡುಗರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ಬೇಡ ಪಪ್ಪ, ನಾನು ಈ ವಿಷಯನ ದುರ್ಗಾಗೆ ಹೇಳಿದೆ. ಅವಳೇನಲ್ಲೂ ಗೊತ್ತಾ, ಮತ್ತೆ ಆ ಹುಡುಗರು ನಿಂಗೆ ಮಾಡಿದ್ರೆ ಅವ್ರಿಗೊಂದು ಸರಿಯಾಗಿ ಪಂಚ್ಕೊಡು ಅಂದ್ರು. ಇವತ್ತು ಒಬ್ಬ ಬಂದಿದ್ದ, ಅವ್ನ ಮುಗಿಗೆ ನಾನು ಸರಿಯಾಗಿ ಪಂಚ್ ಕೊಟ್ಬಿಟ್ಟೆ. ಪಂಚ್ ಕೊಟ್ಟೆ ಬಿಟ್ಯಾ? ಹ್ಞೂ, ಹೀಗೆ. ಈಗ ಎಲ್ರು ನನ್ನ ಬಾಕ್ಸರ್ ಅಂದ್ಕೊಂಡು ಓಡೋಗ್ಬಿಡ್ತಾರೆ. ವಾಹ್, ಶಬಾಷ್ ಕಂದ, ಶಬಾಷ್. ದುರ್ಗಾ,
ಸಖತ್ತಾಗಿರೋ ಐಡಿಯಾನೇ ಕೊಟ್ಟಿದ್ದಾಳೆ. ಅದೆಲ್ಲ ಬಿಡು ಪಪ್ಪ, ಈಗ ನಿನ್ನ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ. ನೀನಿಗೆ ದುರ್ಗಾಗೆ ಸಾರಿ ಕೇಳಬೇಕು. ಮೊದಲು ಅವಳಿಗೆ ರೆಡ್ ರೋಸ್ ಕೊಡು, ಆಮೇಲೆ ಡೇಟಿಗೆ ಕರ್ಕೊಂಡು ಹೋಗು. ನೆಕ್ಸ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲ್ಯಾನ್ ಮಾಡು. ಆಗ ನೀವಿಬ್ರು ಕ್ಲೋಸ್ ಆಗ್ತೀರಾ. ಏಯ್ ವೇಟ್, ಏನಿದು? ಡೇಟು, ಡಿನ್ನರು, ಲವ್ ಅಡ್ವೈಸು ಇದೆಲ್ಲ ಯಾರು ಕೊಟ್ಟಿದ್ದು ನಿನಗೆ? ಇನ್ ಹೆಂಗೆ? ಮೊದಲು ನಮ್ಮ ಮನೆ ವೈಫೈ ಕನೆಕ್ಷನ್ನ ಕಟ್ ಮಾಡಿಸ್ತೀನಿ, ಇಲ್ಲಾಂದ್ರೆ ಇವಳು ನನಗೆ ಟ್ಯೂಷನ್ ತೊಗೊಂಡ್ಬಿಡ್ತಾಳೆ. ಹಾಂ, ವೈಫೈ ಕಟ್ ಮಾಡಿಸ್ಬೇಕು ಅಂತ ಮಾತ್ರ ಗೊತ್ತಾಗತ್ತೆ, ಆದರೆ ನಿಮ್ಮ ವೈಫ್ನ ಮಾತಾಡಿಸ್ಬೇಕು ಅನ್ನೋದು ಮಾತ್ರ ಗೊತ್ತಾಗಲ್ಲ ಅಲ್ವಾ? ಪಾಪ ಅಲ್ಲಿ ದುರ್ಗಾ ನೀವು ಮಾತಾಡಿಸ್ತೀರಾ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾಳೆ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಅಲ್ವಾ? ಕರ್ಮ. ಏಯ್ ಕೊಡಿಲಿ, ಇನ್ಮೇಲೆ ನೋ ಫೋನ್ ಕಟ್. ಪಪ್ಪ, ಅಕ್ಕ, ಪುಟ್ ಮೇಡಮ್ ಕೈ ಮೇಲಿರೋ ಗಾಯ ಇನ್ನೂ ಹಾಗೆ ಇದೆ ಅಕ್ಕ, ವಾಸಿನೇ ಆಗಿಲ್ಲ. ಏನು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಕ್ಕ, ನಾನು ಗಾಯದ ಬಗ್ಗೆ ಹೇಳ್ತಾ ಇದ್ದೀನಿ, ನೀನು ಆ ಕಡೆ ಎಲ್ಲೋ ನೋಡ್ತಾ ಇದೆಯಲ್ಲ. ಆ ಗಾಯ ಮಾಮೂಲಿಯಾಗಿಲ್ಲ ಅಕ್ಕ, ಅದ್ರ ಸುತ್ತ ಹಸಿರು ಕಟ್ಟಿದೆ, ಏನೋ ತುಂಬ ವಿಚಿತ್ರವಾಗಿದೆ ಅಕ್ಕ. ಅಲ್ಲ ಅಕ್ಕ, ನಾನು ಪುಟ್ ಮೇಡಮ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ರು ನೀನೇನು ಮಾತೇ ಆಡ್ತಿಲ್ವಲ್ಲ. ನಿನ್ಗೆ ಈ ಗಾಯದ ಬಗ್ಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ದುರ್ಗಾ, ಹಾಗೆಲ್ಲ ಏನೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನು ಇದನ್ನು ಮುಂಚೆನೇ ಹೇಳಿದರೆ ನಾನು ನಂಬ್ತಿದ್ನೇನೋ, ಈಗ ನಂಬಕ್ಕಾಗ್ತಿಲ್ಲ. ಅಕ್ಕ ನಿಜ ಹೇಳು, ನಿನಗಿದ್ರ ಬಗ್ಗೆ ಮುಂಚೆ ಏನಾದರೂ ಗೊತ್ತಿದೆಯಾ? ಈ ಗಾಯದಿಂದ ಏನಾದರೂ ಅಪಾಯ ಇದೆಯಾ? ಹೌದು ದುರ್ಗಾ, ಹಿತಾಗಿರೋ ಗಾಯ ಬರೀ ತರ್ಚಾಗಿರೋ ಗಾಯ ಅಲ್ಲ. ಮತ್ತೆ ಇದಕ್ಕೆ ಕಾರಣ ರಕ್ತಾಕ್ಷಿ. ರಕ್ತಾಕ್ಷಿನ? ಏನಿದು ಹೊಸ ಕತೆ? ಯಾರಕ್ಕ ಅವಳು? ಯಾಕೆ ವಿಷಯ ನಂಗೆ ಮುಂಚೆನೇ ಹೇಳಿಲ್ಲ? ಯಾಕಂದರೆ ದುರ್ಗಾ, ರಕ್ತಾಕ್ಷಿ ಸಾಮಾನ್ಯದವಳಲ್ಲ. ಅವಳನ್ನ ಎದುರಿಸೋದಕ್ಕೆ ನಿನ್ನ ಒಬ್ಳ ಕೈಯಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಅವಳು ಸಾಕ್ಷಾತ್ ರಾಕ್ಷಸಿ, ಮಾಯಾವಿ. ಅಂದರೆ ಆ ರಕ್ತಾಕ್ಷಿ ಕತೆ ಇನ್ನೂ ಮುಗ್ದಿಲ್ಲ ದುರ್ಗಾ, ಅವಳು ಮತ್ತೆ ಬರ್ತಾಳೆ.